ತುಕಾರಾಮ್ ಓಂಬ್ಳೆ ಬಗ್ಗೆ ಮೆನ್ಷನ್ ಮಾಡ್ತಾ ಇದ್ರಿ. ಐ ಥಿಂಕ್ ಈ ಸಂದರ್ಭದಲ್ಲಿ ಆ ಎಲ್ಲ ಬಲಿದಾನ ಕೊಟ್ಟ ವೀರರನ್ನ ನಾವು ನೆನಪಿಸ್ಕೊಳ್ಬೇಕು ಅನ್ಸುತ್ತೆ. ಸಂದೀಪ್ ಉನ್ನಿಕೃಷ್ಣನ್, ತುಕಾರಾಮ್ ಓಂಬ್ಳೆ, ಕರ್ಕರೆ, ಹೇಮಂತ್ ಕರ್ಕರೆ, ಹಾಗೆ ತಾಜ್ ಹೋಟೆಲ್ನ 3 ಜನ ಸಿಬ್ಬಂದಿ ಮಲ್ಲಿಕಾ, ಥಾಮಸ್, ಹಾಗೆ ಕರಣ್ಬೀರ್ ಸಿಂಗ್, ಇವರೆಲ್ಲರ ಹೋರಾಟದಿಂದ ಹಲವಾರು ಜನರ ಜೀವ ಉಳಿತು. ಅದರ ಜೊತೆಗೆ ಸಂದೀಪ್ ಉನ್ನಿಕೃಷ್ಣನ್ ಕುಟುಂಬದ ಜೊತೆ ನಿಮ್ಮ ಬಾಂಧವ್ಯ ಹತ್ತಿರದ್ದು, ಯಾವ ರೀತಿ ನೆನಪಿಸ್ಕೊಳ್ತೀರಿ ಈಗ? ಸಂದೀಪ್ ಅಫ್ಕೋರ್ಸ್ ನಾವೊಬ್ಬ ಬ್ರೇವ್ ಸೋಲ್ಜರ್ನ ಕಳ್ಕೊಂಡ್ವಿ. ಯಾಕೆ ನಾನು ಆ ಮಾತನ್ನು ಹೇಳ್ತೀನಿ ಅಂತಂದರೆ, ಒಬ್ಬ NSG ಕಮಾಂಡೋ ಆಗಬೇಕು ಅಂತಂದರೆ ಭಾವನಾ ಅವರೇ, ನಾನು ತುಂಬ ಹೃದಯದಿಂದ ಈ ಮಾತನ್ನು ಹೇಳ್ತಿದ್ದೀನಿ. ನನ್ನಂಥ 1000 ಜನ ಸೇರಿದರೆ ಅದರಲ್ಲಿ ಒಬ್ಬ ಸೈನಿಕನಾಗ್ತಾನೆ. ಸೈನಿಕರಲ್ಲಿ 1000 ಜನ ಸೇರಿದರೆ ಒಬ್ಬ ಅವರುಗಳಲ್ಲಿ ಪ್ರಮುಖ ಹುದ್ದೆಗೆ ಹೋಗ್ಬೋದು. ಅಂಥ 100 ಜನರಲ್ಲಿ ಒಬ್ಬ NSG ಕಮಾಂಡೋ ಆಗ್ತಾನೆ. ಅಂಥ NSG ಕಮಾಂಡೋ 100ಗಳಲ್ಲಿ ಒಬ್ಬ ಸಂದೀಪ್ ಉನ್ನಿಕೃಷ್ಣನ್ ಇರ್ತಾನೆ. ಅಂದರೆ ನನ್ನಂಥ ನಿಮ್ಮಂಥ 1000 ಲಕ್ಷಾಂತರ ಜನ ಹಾಕಿದರೆ ಒಬ್ಬ ಸಂದೀಪ್ ಉನ್ನಿಕೃಷ್ಣನ್ ತರದವರಾಗ್ತಾರೆ. ಅಂತ ಸಂದೀಪ್ ಉನ್ನಿಕೃಷ್ಣನ್ ತರದವರನ್ನ ನಾವು ಒಂದು ಹೋರಾಟದಲ್ಲಿ ಕಳ್ಕೊಳ್ತೀವಿ, ಅಗ್ರಿ. ಆದ್ರೆ ಒಂದು ಕಾನ್ಸ್ಪಿರಸಿಯಲ್ಲಿ ಕಳ್ಕೊಳ್ಳೋದಿದೆಯಲ್ಲ, ಅದು ಬಹಳ ದುರಂತಕಾರಿ ಸಂಗತಿ. ನಾನು ಇತ್ತೀಚೆಗೆ ಸಂದೀಪ್ ಉನ್ನಿಕೃಷ್ಣನ್ ಅವರ ಜೊತೆಯಲ್ಲಿ ಅವತ್ತು ಅಲ್ಲಿದ್ದಂತ ಆ ಆಪರೇಷನ್ ಅಲ್ಲಿ ಇದ್ದಂಥವ್ರನ್ನು ಕೂಡ ನಾನು ಮಾತನಾಡಿಸ್ತಿದ್ದೆ. ಅವರು ಸಂದೀಪ್ ಉನ್ನಿಕೃಷ್ಣನ್ ಬರ್ತ್ಡೇಗೆ ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ನೀವು ಆಮೇಲೆ ಬನ್ನಿ, ನೀವು ನಂತರ ಬನ್ನಿ, ನಾನು ಐ ವಿಲ್ ಹ್ಯಾಂಡಲ್ ದೆಮ್ ಅಂತ. ಆ ಟೆರರಿಸ್ಟ್ ಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಸಂದೀಪ್ ಹೋದ್ರಲ್ಲ, ನನಗೆ ಹೇಳ್ಬಿಟ್ಟೆ ಹೋಗಿದ್ದು ಸರ್, ನಾನು ಕೆಳಗೆ ನಿಂತಿದ್ದೆ, ಅವ್ರ ಮೇಲೆ ನಿಂತಿದ್ರು ಸಂದೀಪ್ ಸರ್, ಆನಂತರ ಶತ್ರುಗಳ ಗುಂಡಿಗೆ ಬಲಿ ಆಗ್ಬೇಕಾಗಿ ಬಂತು ಅಂತ ಹೇಳಿದ್ರಲ್ಲ. ಅದೇ ರೀತಿ ತುಕಾರಾಮ್ ಓಂಬ್ಳೆ ಕೂಡ ಒಬ್ಬ ಸಾಮಾನ್ಯವಾಗಿರುವಂತ ಪೊಲೀಸ್ ಪೇದೆ. ಟಿವಿಯಲ್ಲಿ ನ್ಯೂಸ್ ನೋಡಿ ನಾನು ಇರಬೇಕಾಗಿರುವಂತ ಜಾಗದಲ್ಲಿ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಅಜ್ಮಲ್ ಕಸಬ್ನ ಅಂದಾಜೊಂದು ಫೈರಿಂಗ್ ನೋಡಿ ಅವನ ಎದುರುಗಡೆ ಹೋಗಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಅಲ್ಲಿಂದ ಬಂದಿರುವಂತ ಗುಂಡಿನ ದಾಳಿಯಿಂದ ದೇಹ ಜರ್ಜರಿತವಾಗಿ ಹೋದ್ರು. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಕೆಳಗೆ ಬಿದ್ದ ನಂತರ ಉಳಿದವರೆಲ್ಲ ಬಂದು ಅಜ್ಮಲ್ ಕಸಬ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ತುಕಾರಾಮ್ ಓಂಬ್ಳೆಯವರ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಇವತ್ತೇನಾದ್ರೂ ನಾನು ತುಕಾರಾಮ್ ಓಂಬ್ಳೆಯವರನ್ನ, ಸಂದೀಪ್ ಉನ್ನಿಕೃಷ್ಣನ್ರನ್ನ ಬಹಳ ನೆನಪಿಸ್ಕೊಳ್ಳೋದು ಯಾಕೆ ಅಂತಂದ್ರೆ, ತುಕಾರಾಮ್ ಓಂಬ್ಳೆ ತರದವ್ರು ಇಲ್ಲದೆ ಹೋಗಿದ್ರೆ ಇದಕ್ಕೆ RSS ನವರೇ ಇದನ್ನ ಮಾಡಿದ್ದು, RSS ನವರು ಟೆರರಿಸ್ಟ್ಗಳು, ಹಿಂದೂಗಳು ಟೆರರಿಸ್ಟ್ಗಳು ಅಂತ ಇವರು ಪಕ್ಕ ಮಾಡ್ಬಿಡ್ತಿದ್ರು, ಸಾಬೀತ್ ಮಾಡ್ಬಿಡ್ತಿದ್ರು. ಆದ್ರೆ ಒಬ್ಬ ತುಕಾರಾಮ್ ಓಂಬ್ಳೆ ನಮ್ಮೆಲ್ಲರನ್ನು ಉಳಿಸಿದ, ಈ ದೇಶವನ್ನ ಉಳಿಸಿದ, ಜಗತ್ತಿನಾದ್ಯಂತ ಇರುವ ಹಿಂದುತ್ವದ ಈ ಗೌರವವನ್ನ ಉಳಿಸಿದ್ರು ಅಂತ ನೆನಪಿಸಿಕೊಳ್ಳುವಾಗಲೆಲ್ಲ ಒಂದು ಕಡೆ ಸಂತೋಷ ಆಗುತ್ತೆ. ಎರಡನೇ ಕಡೆ ತಾವು ಸ್ಯಾಫ್ರನ್ ಟೆರರಿಸಂ ಅನ್ನೋದನ್ನ ಪ್ರೂವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎಷ್ಟು ನೀಚ ಮಟ್ಟಕ್ಕೆ ಇಳಿತಾರಲ್ಲ, ಈ ನೀಚ ಜನರನ್ನು ನೋಡಿದಾಗ ಬಹಳ ಬೇಜಾರು ಅನ್ಸುತ್ತೆ. ನಾನು ಈ ಮಾತನ್ನು ಹೇಳುವಾಗ ಎಚ್ಚರಿಕೆಯಿಂದ ಹೇಳ್ತಿದ್ದೀನಿ ಭಾವನಾ ಅವರೇ, ಸುಮ್ನೆ ಹೇಳ್ತಾ ಇಲ್ಲ. ಯಾಕೆ ಅಂತಂದ್ರೆ, ಇದೇ ಪಿ ಚಿದಂಬರಂ ಇವತ್ತು ಸಿಕ್ಕಾಪಟ್ಟೆ ಮಾತನಾಡ್ತಾರಲ್ಲ, ಪಿ ಚಿದಂಬರಂ ಅವರು ಗೃಹ ಸಚಿವರಾದ ನಂತರ ಅವರು ಮಾಡಿದ ಮೊದಲನೇ ಕೆಲಸ ಏನು ಅಂತಂದ್ರೆ, ಎಲ್ಲ ಸ್ಟೇಟ್ ಪೊಲೀಸ್ ಪ್ರಮುಖರನ್ನ ಸೇರಿಸಿಕೊಂಡು ಒಂದು ಮೀಟಿಂಗ್ ಆಯ್ತು. ಆ ಮೀಟಿಂಗ್ ನಲ್ಲಿ ಹೇಳಿದ್ರು, ಸ್ಯಾಫ್ರನ್ ಟೆರರಿಸಂ ಅಂತಿದೆ, ಅದ್ರ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕು ಅಂತ ಹೇಳಿದ್ರು. ಈ ರಾಜ್ಯದಲ್ಲಿ ಆಗಿರುವಂತಹ ಅನೇಕ ವಿಚಾರವಾದಿಗಳ ಕೊಲೆಯನ್ನ ಸ್ಯಾಫ್ರನ್ ಟೆರರಿಸಂ ಅಂತ ಕರೆಯುವಂತ ಪ್ರಯತ್ನ ಮಾಡಿದ್ರು. ಮಹಾರಾಷ್ಟ್ರದಲ್ಲಾದ ವಿಚಾರವಾದಿಗಳ ಕೊಲೆಯನ್ನ ಸ್ಯಾಫ್ರನ್ ಟೆರರಿಸಂ ಅಂತ ಕರೆಯೋ ಪ್ರಯತ್ನ ಮಾಡಿದ್ರು. ಸಂಜೋತಾ ಎಕ್ಸ್ಪ್ರೆಸ್ ಬ್ಲಾಸ್ಟ್ ಅನ್ನ ಸ್ಯಾಫ್ರನ್ ಟೆರರಿಸಂ ಅಂತ ಕರೆದ್ರು. ಅದರ ಮುಂದುವರೆದ ಭಾಗವಾಗಿ ಸಾಧ್ವಿ ಪ್ರಜ್ಞಾ ಸಿಂಗರನ್ನ ಅವರು ಜೈಲಿಗೆ ಕಳಿಸಿದ್ರು. ಎಲ್ಲವನ್ನೂ ಬಿಟ್ಟು ಕರ್ನಲ್ ಪುರೋಹಿತರನ್ನ, ಯಾರು ಇಷ್ಟೊಂದು RDX ಎಲ್ಲಿಂದ ಬರ್ತಾ ಇದೆ ಅಂತ ಮಿಲಿಟರಿ ಇಂಟೆಲಿಜೆನ್ಸ್ ಮೂಲಕ ಇನ್ವೆಸ್ಟಿಗೇಷನ್ಗೆ ಅಂತ ಬಂದಿದ್ರು, ಅವರನ್ನೇ ಇದ್ರ ಹಿಂದೆ ಇದ್ದಾರೆ ಅಂತ ಒಳಗೆ ಕಳಿಸುವಂತ ಪ್ರಯತ್ನ ಮಾಡಿತು. ಅದರ ಮುಂದುವರೆದ ಭಾಗವಾಗಿ 26/11 ಅಲ್ಲೂ ಕೂಡ ನಮ್ಮೆಲ್ಲರ ಪಾತ್ರವನ್ನು ತೋರಿಸ್ಬಿಟ್ಟಿರ್ತಿದ್ರು ಅವರು. ಆದ್ರೆ ಥ್ಯಾಂಕ್ ಗಾಡ್ ಒಂದಷ್ಟು ಜನ ಬ್ರೇವ್ ಹಾರ್ಟ್ಸ್ಗಳು ಈ ದೇಶದಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಉಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಮತ್ತು ಇವೆಲ್ಲದಕ್ಕೂ ಕೂಡ ಕಿರೀಟಪ್ರಾಯವಾಗಿ ಇವತ್ತು ತಹವೂರ್ ರಾಣಾನೇನು ಎಳ್ಕೊಂಡು ಬಂದಿದ್ದಾರೆ, ಆ ತೀರಿಕೊಂಡಂತ ಎಲ್ಲ ಬ್ರೇವ್ ಹಾರ್ಟ್ಸ್ಗಳಿಗೂ ಗೌರವ ಕೊಟ್ಟಂತಾಗುತ್ತೆ. ಯಾಕೆ ಅಂತಂದ್ರೆ, ನೀವು ತೀರ್ಕೊಂಡಿರೋದು ನಿಜವಾದ ಹೋರಾಟದಲ್ಲ, ಈ ಅಯೋಗ್ಯರ ಕಾನ್ಸ್ಪಿರಸಿಗಳಿಗೆ ಬಲಿಯಾಗ್ಬಿಟ್ರಿ ಅಂತ ನಾವು ಅವ್ರ ಮುಂದೆ ತಲೆ ತಗ್ಗಿಸ್ಕೊಂಡು ನಿಲ್ಬೇಕಾಗಿತ್ತಲ್ಲ. ಆ ಅಯೋಗ್ಯರು ಯಾರು ಅಂತ ಇವತ್ತು ಸಮಾಜದ ಮುಂದೆ ನಿಲ್ಲಿಸ್ಲಿಕ್ಕಾಗತ್ತೆ. ನನಗೆ ಆ ಖುಷಿ ಇದೆ ಇವತ್ತು ಭಾವನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.